ಸತ್ಯನಾಚಿಗಳನ್ನ ಎಲ್ಲ ಹೇಳಿದ್ರು, ಏನು ಯಾರು ರಾಜಕಾರಣಿಗಳು ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳಿದ್ರು. ಅದೇ ರೀತಿಯಾಗಿ ಇವತ್ತು ಹೋರಾಟ ಮಾಡೋರ್ ಮೇಲೂ ಇವತ್ತು ಹಲವಾರು ಸುಳ್ಳು ಕೇಸ್ಗಳನ್ನ ಹಾಕಿ ಒತ್ತಡ ಏರಿ ಇದು ಮಾಡ್ತಾ ಇದ್ದಾರೆ. ಅದನ್ನ ನಿಲ್ಲಿಸ್ಬೇಕು. ನಾವು ಇದೇ ವಿಚಾರವಾಗಿ ಏನು ವೈಟ್ ಕಾಲರ್ ಕ್ರಿಮಿನಲ್ಗಳಂತ ಏನ್ ಕರೀತಾರೆ ಕಾನೂನು ಭಾಷೆಯಲ್ಲಿ, ಆ ಒಂದು ಪದಗಳನ್ನ ಬಳಸ್ತಾ ಮತ್ತೆ ಇದರಿಂದ ದಲಿತರನ್ನ ರಕ್ಷಣೆ ಮಾಡಬೇಕು. ನೆಕ್ಸ್ಟ್ ಹೋರಾಟ ಮಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಧೈರ್ಯವಾಗಿ ಮುಂದೆ ಬರೋರಂತವ್ರನ್ನ ಈ ಏನು ವೈಟ್ ಕಾಲರ್ ಕ್ರಿಮಿನಲ್ಗಳು ತಡೆ ಹಿಡಿತಾ ಇದ್ದಾರೆ. ದಯವಿಟ್ಟು ಅದನ್ನ ನೀವು ಪರಿಶೀಲನೆ ಮಾಡಿ. ಇವತ್ತು ನಿಮ್ಮ ಪೊಲೀಸ್ ಇಲಾಖೆಗಳ ಮೇಲೆ ಅತಿ ಹೆಚ್ಚು ಒತ್ತಡ ತಂದು ಇದನ್ನ ಮಾಡಲೇಬೇಕು ಅಂತೇಳಿ ಸರ್ಕಾರದ ನಿರ್ದೇಶನ ಕೊಡ್ತಾರಲ್ಲ, ಇವ್ರ ನಿರ್ದೇಶನ ಕೊಟ್ಬಿಟ್ಟು ಇವತ್ತು ಪ್ರಶ್ನೆ ಮಾಡೋಂಥದ್ದನ್ನೇ ಹತ್ತಿಕ್ತಾ ಇದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ದಯವಿಟ್ಟು ಇದನ್ನ ಪ್ರಶ್ನೆ ಮಾಡೋರ್ನ ನೀವು ಪೊಲೀಸ್ ಇಲಾಖೆಯವ್ರು ಉಳಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ, ಇನ್ನೊಂದು ಸತ್ಯಮೇವ ಜಯತೆ ಅನ್ನೋದನ್ನ ಉಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ಯಾಕಂದ್ರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಇರೋದು ಸತ್ಯಮೇವ ಜಯತೆ ಅನ್ನೋದನ್ನ ಎತ್ತಿ ಹಿಡಿಯೋದಕ್ಕೆ, ಉಳಿಸೋದಕ್ಕೆ. ಆದ್ರೆ ನಿಮ್ಮ ಕೈಯಲ್ಲೇನೆ, ನಿಮ್ಮ ಅವರ ಇದ್ರಲ್ಲೇನೆ ನಿಮ್ಮ ಹತ್ರ ಸುಳ್ಳು ಬರೆಸ್ತಾರೆ, ಸುಳ್ಳು FIR ಹಾಕ್ತಾರೆ. ಸುಳ್ಳು ಅಂದ್ರೆ ಅದು ಎಲ್ಲದೂ ಸುಳ್ಳೇನೆ, ಅದನ್ನ ನಿಮ್ ಕೈಯಿಂದಾನೆ ಮಾಡ್ತಾರೆ. ದಯವಿಟ್ಟು ಅದನ್ನ ನಿಮ್ಮ ಇಲಾಖೆಯಲ್ಲಿರುವಂತ ನಿಮ್ಮ ಕೆಳ ಹಂತದ ಸಿಬ್ಬಂದಿಗಳಿಗೆ ದಯವಿಟ್ಟು ಇದನ್ನ ಒಂಚೂರು ಕ್ರಮ ವಹಿಸಿ. ನಮ್ಮಂತ ಏನು ಹೋರಾಟ, ದಲಿತ ಹೋರಾಟಗಾರರ ಮೇಲೆ ಅಥವಾ ಪ್ರಶ್ನೆ ಮಾಡೋಂಥವ್ರ ಮೇಲೆ ಆಗ್ತಾ ಇರೋಂಥ ದಬ್ಬಾಳಿಕೆನ ತಡಿಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನೇ ಕಂಪ್ಲೇಂಟ್ ಕೊಡೋದು, ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು, ನಾವು ತನಿಖೆ ಮಾಡ್ತೀವಿ. ಸತ್ಯಾಂಶ ಇದ್ರೆ ಕೂಡ ಏನಿದೆ ಸತ್ಯಾಂಶ ಅದರ ಪ್ರಕಾರ ನಾವು ಅದರಲ್ಲಿ ಏನು ಅಂತಿಮ ಚಾರ್ಜ್ ಶೀಟ್ ಕೊಡಬೇಕು, ಬೀರಿ ಕೊಡಬೇಕು, ಏನು ಕೊಡಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಸಾಕ್ಷ್ಯಾಧಾರಗಳಿಲ್ಲದೆ ನಾವು ಯಾವುದನ್ನು ಚಾರ್ಜ್ ಶೀಟ್ ಕೊಡೋಕ್ಕೆ ಬರೋದಿಲ್ಲ. ಅಥವಾ ಸಾಕ್ಷ್ಯಾಧಾರಗಳು ಇಲ್ಲ ಅಂತಂದಾಗ ನಾವು ಅದರಲ್ಲಿ ಚಾರ್ಜ್ ಶೀಟ್ ಕೊಡೋಕ್ಕೆ ಬೀರಿ ಕೊಟ್ಟಾಗಬೇಕಾಗುತ್ತೆ, ಆಗಿರುತ್ತೆ. ಹಾಗಾಗಿ ಈ ವೇದಿಕೆಯ ಮುಖಾಂತರ ಮತ್ತು ಎಲ್ಲರ ಎದುರಿಗೆ ನಾನು ಈಗಾಗಲೇ ಸುಮಾರು ಸಾರಿ ಮಾತಾಡಿದ್ದೀನಿ. ಅನ್ಯಾಯವಾಗಿ ಉದ್ದೇಶಪೂರ್ವಕವಾಗಿ ಯಾರ ಮೇಲೂ ಕೂಡ ನಾವು ತನಿಖೆ ತಗೊಂಡು ಪ್ರಕರಣ ದಾಖಲಿಸಬೇಕನ್ನೋದು ಯಾವುದೇ ನಮಗೆ ಉದ್ದೇಶ ಇಲ್ಲ. ಯಾರೇ ಕಂಪ್ಲೇಂಟ್ ಕೊಟ್ಟರು ತಗೊಳ್ಳೋದಿಲ್ಲ ಅನ್ನೋಕ್ಕಾಗಲ್ಲ. ಕಂಪ್ಲೇಂಟ್ ತೊಗೊಳ್ತೀವಿ, ಕಾನೂನುಬದ್ಧವಾಗಿ ತನಿಖೆ ಮಾಡ್ತೀವಿ. ಆ ಕೊಟ್ಟ ಕಂಪ್ಲೇಂಟಿಗೆ ಪೂರಕವಾದ ಸಾಕ್ಷ್ಯಾಧಾರಗಳಿದ್ದಲ್ಲಿ ನಾವು ಅದರಲ್ಲಿ ಚಾರ್ಜ್ ಶೀಟ್ ಕೊಡಬೇಕಾಗತ್ತೆ. ವೈಯಕ್ತಿಕ ಏನಾಗಿದ್ದರೆ ನೀವು 1 to 1 ನಮ್ಮ ಆಫೀಸಿಗೆ ಬಂದು ನಿಮ್ಗೆ ಏನಾದರೂ ತೊಂದರೆ ಆಗಿದೆ ನೀವು ಮಾತಾಡ್ಬೋದು, ಅದಕ್ಕೆ ಪರಿಹಾರ. ಧನ್ಯವಾದ ಸರ್. ಇನ್ನೊಂದು ಕೊನೆಯದಾಗಿ, ಇವತ್ತು ಏನು ಈ ಮುಂದಿನ ಭಾನುವಾರ 28ನೇ ತಾರೀಕು ದಿವಂಗತ ಮಧುಕರ್ ಶೆಟ್ಟಿ IPS ಅವ್ರದ್ದು 7ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮನ ನಾವು ಭದ್ರಾವತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಆಗಮಿಸಬೇಕು, ಮತ್ತು ನಮ್ಮ ದಲಿತ ಬಂಧುಗಳು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮಧುಕರ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ದಲಿತರಿಗೆ 2 ಎಕರೆ ಜಮೀನನ್ನು ಬಿಡಿಸ್ಕೊಡೋದ್ರ ಜೊತೆಯಲ್ಲಿ ಅವ್ರು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ದೊಡ್ಡ ದೊಡ್ಡ MLA MP ಗಳನ್ನು ಸಮೇತ ಅವರು ಕೊಳ್ಪಟ್ಟಿ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋಂಥ ಇದ್ದಾವೆ. ಆದರೆ ಅತಿ ಹೆಚ್ಚು ಏನು ನಮ್ಮ ದಲಿತರಿಗೆ ಅತಿ ಹೆಚ್ಚಾಗಿ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಆ ಒಳ್ಳೊಳ್ಳೆ ಕೆಲಸ ಅವರನ್ನು ನೆನೆಸೋವಂಥದ್ದು, ಅವ್ರು ಮಾಡಿರೋ ಕಾರ್ಯಗಳನ್ನು, ಶ್ಲಾಘನೆಗಳನ್ನು ನಾವು ಉಳಿಸೋವಂಥದ್ದು ನಮ್ಮ ಸಮಾಜದಲ್ಲಿ ನಡಿಬೇಕು. ಇಲ್ಲ ಅಂತಂದರೆ ಇವತ್ತು ನೋಡ್ತಾ ಇದ್ದೀರಾ, ಯಾರಾದರೂ ಕೆಲಸ ಮಾಡಿಲ್ಲ ಅಂದರೆ ರಾಜಕಾರಣಿಗಳದನ್ನು ಇವತ್ತೇ ಕಿತ್ತಿ ಒಗಾಸೋಂಥದ್ದು, ರಾತ್ರಿನೇ ರೆಡಿ ಮಾಡಿರ್ತಾರೆ. ಬೆಳಗ್ಗೆ ಕೆಲಸ ಆಗಿಲ್ಲ ಅಂದರೆ ರಾತ್ರಿ ರೆಡಿ ಮಾಡಿರ್ತಾರೆ, ನೀನು ನಡಿಯಪ್ಪ ನೀನು ಇದರಿಂದ ಅಲ್ಲಿಗೆ ಅಂತೇಳಿ. ಆ ರೀತಿಯಾಗಿ ಆಗ್ತಿದ್ದ ಸಂದರ್ಭದಲ್ಲೂ ಇದಕ್ಕಿಂತ ಹಿಂದೆ ಅತಿ ಹೆಚ್ಚು ಜನಗಳಿಗೋಸ್ಕರ ಹೋರಾಟ ಮಾಡಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರುವಂಥ ಮಧುಕರ್ ಶೆಟ್ಟಿ IPS ಅವರ 7ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಆಗಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು